ಸತ್ಪುರುಷ ಶರಣಬಸವೇಶ್ವರರ ಪಾದಾರವಿಂದಕ್ಕೆ ಪಡಮಟ್ಟು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ವಿದ್ಯಾಕ್ಷೇತ್ರದ ಈ ಒಂದು 32ನೇ ವರ್ಷದ ವಾರ್ಷಿಕ ಸೇವಾ ಸಮ್ಮೇಳನದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಾರವಿಂದಕ್ಕೆ ಪಡಮಟ್ಟು ಸಮಾರಂಭದ ಗಣಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇಸಾಯಿ ಅವರೇ ಹಾಗೂ ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಪಾಲಕರೇ, ಮುದ್ದು ಮಕ್ಕಳೇ ಹಾಗೂ ಗೌರವಾನ್ವಿತ ಎಲ್ಲ ಗುರುವೃಂದವರೇ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಬಹುಶಃ ಇಲ್ಲಿವರೆಗೆ ಕಾರ್ಯಕ್ರಮಗಳು ನೋಡಿದರೆ ನನಗನ್ನಿಸ್ತೈತಿ ಈ ಶಾಲೆಯ ನೇತೃತ್ವವನ್ನು ವಹಿಸೋದ್ರ ಜೊತೆಗೆ ತಮ್ಮೆಲ್ಲರೂ ಕೂಡ ಈ ಒಂದು ವಿದ್ಯೆಯ ದಾನವನ್ನು ಕರುಣಿಸಿರ್ತಕ್ಕಂಥ ಪೂಜ್ಯರು ಹಾಗೂ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರು ಹಾಗೂ ಗುರುಗಳು ಗುರುಮಾತೆಯರು ಅವರೆಲ್ಲರ ಆ ಶ್ರಮದ ಒಂದು ಹಣಿ ಏನದಲ್ಲ ಅದು ಭೂಮಿಗೆ ಬಿದ್ದಾಗ ಮಾತ್ರ ಈ ಮಕ್ಕಳಿಗೆ ಇಂಥ ಒಂದು ಸಾಧನೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳಿ ಆ ಎಲ್ಲ ಮಕ್ಕಳು ಕೂಡ ಈ ಶ್ರಮವನ್ನು ಸಾರ್ಥಕ ಮಾಡಿಕೊಂಡು ದೇಶ ಅಭಿವೃದ್ಧಿಯತ್ತ ಸಾಗಬೇಕು ತಾವೆಲ್ಲರೂ ಕೂಡ. ಆಮೇಲೆ ದೇಶಕ್ಕೆ ತಾವು ಮಾದರಿ ಅಧಿಕಾರಿಗಳಾಗಬೇಕಂತ ತಿಳ್ಕೊಂಡು ಹಾರೈಸ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ನೋಡಿನೇ ಎಲ್ಲ ಆದರ್ಶ ವಿದ್ಯಾರ್ಥಿ ತಿಳ್ಕೊಂಡು ನಾನು ನನ್ನ ಜೀವನದೊಳಗೆ 3 ಸಾರಿ ಆದರ್ಶ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿನ್ನ 3 ಸಲ. ಅದಕ್ಕೆ ನನಗೂ ಭಾಳ ಖುಷಿ ಅನ್ನಿಸ್ತೈತಿ. ಆದರೆ ಅವಾಗ ಇಂಥ ಒಂದು ಸನ್ಮಾನ ಮಾಡ್ತಕ್ಕಂಥ ಪರಿಪಾಠ ಇರಲಿಲ್ಲ. ಭಾಳ ಕ್ಲಾಸ್ನಾಗ ನಿಂದಿರಿಸಿ ನೀ ಆದರ್ಶ ವಿದ್ಯಾರ್ಥಿ ಅಂತ ಹೇಳ್ತಿದ್ರು. ಆದರೆ ಇವತ್ತು ಪೂಜ್ಯರು ಎಂಥ ಒಂದು ಸೌಭಾಗ್ಯವನ್ನು ಕರುಣಿಸ್ಯಾರ ಅಂತಂದ್ರೆ ತಮ್ಮ ಎಲ್ಲ ಪಾಲಕರ ಎದುರಿಗೆ, ಮಕ್ಕಳ ಎದುರಿಗೆ, ಇಂಥ ಗಣ್ಯ ಮಾನ್ಯರ ಎದುರಿಗೆ ಆ ಮಕ್ಕಳನ್ನ ಸತ್ಕರಿಸಿ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಒಂದು ವಿಚಾರ ಮಾಡ್ಯಾರಲ್ಲ, ಇದು ಬಹುಶಃ ಸ್ತುತ್ಯ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಸಣ್ಣ ಮಕ್ಕಳನ್ನು ಸಹಿತ ಹಿಂದೆ ನೀವೆಲ್ಲ ಕೇಳಿರಿ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂದು ಬಂಗಾರದ ಮೋರೆ ತೊಳೆದೇನ. ಹೆಂಗ ಆ ಜನಪದದ ತಾಯಿ ಗರತಿ ಆ ಮಗುವಿನನ್ನು ಆ ಬಂಗಾರದ ಮೋರೆಯನ್ನು ಆಕೆ ಮಾಡ್ತಿದ್ಲಂತಂದ್ರೆ ತೆಂಗಿನಕಾಯಿ ತಿಳ್ನೀರು ತೊಗೊಂಡು ತೊಳಿತಿದ್ಲ. ಹಂಗೆ ಇವತ್ತು ಈ ಶಾಲೆ ಎಲ್ಲ ಶಿಕ್ಷಕರು ಕೂಡ ತಮ್ಮ ಮಕ್ಕಳನ್ನ ಸದ್ಭಾವದಿಂದ ಅವರನ್ನು ಸತ್ಕರಿಸಿ ಆ ಎಲ್ಲ ಮಕ್ಕಳನ್ನು ತಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಧಾರೆ ಎರೆದು ಅವರ ಭಾವಿ ಜೀವನಕ್ಕೆ ಒಂದು ಭವಿಷ್ಯತ್ತನ್ನು ಕಟ್ಟಿಕೊಡ್ತಕ್ಕಂಥ ಶ್ರಮವನ್ನು ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಬಹುಶಃ ಇನ್ನಿಷ್ಟೆಲ್ಲ ಸಾಧನೆ ಮಾಡಿದವ್ರು ನೋಡಿದೆವು ನಾವೆಲ್ಲ ವೇದಿಕೆ ಮೇಲೆ. ಆಮೆಲ್ಲ ಮಕ್ಕಳನ್ನ ಸನ್ಮಾನ ಮಾಡಿದರು, 100ಕ್ಕೆ 100 ತಗೊಂಡ್ರು. ಆದರೂ ಸಹಿತ ಇನ್ನೂ ಕೆಲವೊಬ್ರು ಏನಾಗಿರ್ತಾರಂದ್ರೆ ತಮ್ಮ ಆಲಸ್ಯತನದಿಂದ ಆ ಸಾಧನೆಯನ್ನು ಮಾಡೋದ್ರಿಂದ ದೂರ ಉಳಿದಿರ್ತಾರೆ. ಅವ್ರು ಯಾಕೆ ಉಳಿದಿರ್ತಾರಂದ್ರೆ ಅದಕ್ಕೆ ಡಿವಿಜಿ ಅವ್ರು ಹೇಳ್ತಾರೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರು ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದ ನೊನನೀನು ಮಂಕುತಿಮ್ಮ ಅಂತ. ಯಾರು ನಂಬುತ್ತಾರೋ, ಯಾರು ಗುರುವಿನ ಪಾದವನ್ನು ನಂಬುತ್ತಾರೋ, ಯಾರು ಗುರುಗಳನ್ನು ಭಕ್ತಿಯಿಂದ ಸ್ಮರಿಸ್ತಾರೋ ಅವರಿಗೆ ಈ ಒಂದು ಸಾಧನೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಬಹುಶಃ ಈ ವೇದಿಕೆ ಮೂಲಕ ಹೇಳಿ ಈ ಒಂದು ವಿದ್ಯಾಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಬೆಳೆದು ಇಲ್ಲಿ ಈ ಒಂದು ಕಲಿತಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಸುಸಂಸ್ಕೃತರಾಗಿ ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ ಅಂತ. ಅದಕ್ಕಂಥ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಸಾಧನೆಯನ್ನು ಮಾಡಿ ಈ ಶಾಲೆಯ ಕೀರ್ತಿನ ನಾಡಿನುದ್ದಕ್ಕೂ ಹಬ್ಬಲಿ ಅಂತ ತಿಳ್ಕೊಂಡ ನಾ ಎಲ್ಲ ಮಕ್ಕಳಿಗೆ ಹಾರೈಸಿ ನನ್ನನ್ನು ಕರೆದ ಪೂಜ್ಯರು ನನ್ನ ಬಹುಶಃ ಕಂದನ ಒಂದು ವಿಚಾರ ಇದ್ದರೂ ಕೂಡ ನನಗೆ ಬಂದಿರತಕ್ಕಂಥ ಪ್ರಶಸ್ತಿಗೆ, ಆಮೇಲೆ ಬಾಲ ವಿಕಾಸ್ ಅಕಾಡೆಮಿ ನಿರ್ದೇಶಕನಾಗಿ ಆಯ್ಕೆಯಾದದ್ದಕ್ಕಾಗಿ ನನ್ನನ್ನು ಕೂಡ ಸದ್ಭಾವದಿಂದ ಸತ್ಕರಿಸಿ ಆಶೀರ್ವಾದಿಸಿರ್ತಕ್ಕಂಥ ಪೂಜ್ಯರನ್ನು, ಈ ಸಂಸ್ಥೆಯೆಲ್ಲ ನಿರ್ದೇಶಕರನ್ನು ಹಾಗೂ ಎಲ್ಲ ಗುರುಗಳನ್ನು ಕೂಡ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರೂ ಕೂಡ ಶರಣಾರ್ಥಿ. ಜೈ ಹಿಂದ್, ಜೈ ಕರ್ನಾಟಕ.